ಕರೆಂಟ್ ಬಿಲ್ಲು 200 ರೂಪಾಯಿ ಕಡಿಮೆ ಮಾಡೋ 3 ಟ್ರಿಕ್ ಕೊಡ್ತೀನಿ. ಬೇಸಿಗೆ ಬಂತು, ಕರೆಂಟ್ ಬಿಲ್ಲು 1000 ರೂಪಾಯಿಂದ ದಾಟ್ತಾ ಇದೆ. ಈ 3 ಟ್ರಿಕ್ಕಿಂದ ತಿಂಗಳಿಗೆ 200 ರೂಪಾಯಿ ಈಸಿಯಾಗಿ ಸೇವ್ ಮಾಡ್ಬೋದು. ಯಾವ ರೀತಿ ಅಪ್ಪ ಮಾಡೋದು ಅಂದರೆ, ನಮಗೆಲ್ಲರ ಪ್ರಾಬ್ಲಮ್ಸು ಒಂದೇ, ಏನು ಹೆಂಗೆ ಎತ್ತ ಅಂತ ಪೂರ್ತಿ ವೀಡಿಯೋಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದರಿಂದ ನಿಮಗೆ ಯಾವ ರೀತಿ ಏನೇನೆಲ್ಲ ನಾವು ಸೇವ್ ಮಾಡ್ಬೋದು, ಕರೆಂಟ್ ಬಿಲ್ಲಿಂದ ನಾವು ಹೇಗೆ ತಿಂಗಳಿಗೆ 200 ರೂಪಾಯಿ ಉಳಿಸ್ಬೋದು ಅನ್ನೋದನ್ನ ನಾನು ಪೂರ್ತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ಚಾನಲಲ್ಲಿ ಅನ್ಸಬ್ಸ್ಕ್ರೈಬರ್ಸ್ ತುಂಬಾ ಆಗ್ತಾ ಇದ್ದಾರೆ. ಸೊ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೇ ಹಾಕೋಕ್ಕಾಗ್ತಾ ಇಲ್ಲ ಅಂತ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಾಂಬಾರ್ಗೆ ಇಡೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಕಟ್ ಮಾಡ್ಕೊತಾ ಇದ್ದೆ. ಆ್ಯಸ್ ಯೂಶುವಲ್ ನಂದು ಈ ನಡುವೆ ಎಲ್ಲ ವೀಡಿಯೋಸ್ ಹೆಂಗಾಗಿದೆಪ್ಪ ಅಂದರೆ, ಅಡುಗೆ ಮನೆಯಲ್ಲೇ ಅಡುಗೆ ಮಾಡೋದು, ಕಿಚನ್ ಕ್ಲೀನಿಂಗು ಇದೇ ಕೆಲಸನೇ ಆಗಿರುತ್ತೆ. ಸೊ ಆ ಔಟ್ಸೈಡದ ವೀಡಿಯೋಸ್ ಕೂಡ ಮಾಡಿ ಹಾಕೋಣ ಅನ್ಕೋತಾ ಇದ್ದೀನಿ. ಸ್ವಲ್ಪ ಕೆಲಸದ ಅಭಾವದಿಂದ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಕೂಡ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅಂಗಡಿಯಿಂದ ಐಟಮ್ ತಂದಿದ್ದೆ, ಅದನ್ನು ಫಸ್ಟು ಎತ್ತಿಡಬೇಕು, ಅದನ್ನ ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೆ. ಹಾಗೆ ಅಕ್ಕಿ ಕೂಡ ಸ್ವಲ್ಪನೇ ತೊಗೊಂಬಂದಿದ್ದೆ, ಅದನ್ನ ಬಾಕ್ಸ್ಗೆಲ್ಲ ಹಾಕಿ ಫಸ್ಟ್ ಇದು ಮಾಡಬೇಕು. ಅಕ್ಕಿ ಇಟ್ಟಿದ್ದೆ. ಏನಪ್ಪ ಅಂದರೆ ಒಂದೊಂದು ಕೆಲಸನೇ ಮಾಡ್ಕೊಂಡು ಹೋಗ್ತಾ ಇರಬೇಕು, ಯಾವುದೂ ಪೆಂಡಿಂಗ್ ಇಟ್ಕೊಳಕ್ಕಾಗಲ್ಲ. ನಾನು ಅಂಗಡಿ ಹತ್ರನೂ ಹೋಗಬೇಕಾಗಿರೋದ್ರಿಂದ ಇಲ್ಲಿ ಕೆಲಸನ ಮುಗಿಸ್ಕೋಬೇಕು ಅರ್ಜೆಂಟಾಗಿ, ಮತ್ತು ಅಂಗಡಿ ಹತ್ರನೂ ಹೋಗಬೇಕು. ವಾಯ್ಸ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ, ಅದಕ್ಕೆ ವಿಡಿಯೋಸ್ನ ಸ್ವಲ್ಪ ಲೇಟಾಗೇ ಮಾಡ್ಕೋತಾ ಇರ್ತೀನಿ. ಇದು ಏನಪ್ಪ 3 ಟ್ರಿಕ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಇವರು ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲರ ಪ್ರಾಬ್ಲಮ್ಮು ಏನಪ್ಪ ಅಂದರೆ ಫ್ಯಾನು, ಫ್ರಿಜ್ಜು, ಲೈಟು ಬಿಲ್ ನೋಡಿ ನಾವು ಶಾಕ್ ಅಂತೂ ಖಂಡಿತವಾಗ್ಲೂ ಆಗಿರ್ತೀರಿ. ಸೊಲ್ಯೂಷನ್ನು ಸ್ವಿಚ್ ಆಫ್ ಮಾಡೋದಲ್ಲ, ಸ್ಮಾರ್ಟಾಗಿ ನಾವು ಯೂಸ್ ಮಾಡೋ 3 ಟ್ರಿಕ್ ಮನೆ ಹೆಂಗಸರು ಎಲ್ಲರಿಗೂ ಬಿಲ್ ಕಂಟ್ರೋಲ್ ಮಾಡೋದಕ್ಕೆ ಆರಾಮಾಗಿ ಒಂದು ಇದು ಬರುತ್ತೆ. ಸೊ ನಾವು ಏನೇನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ಲು ಕಂಪ್ಲೀಟಾಗಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಿಲ್ಲು ಫ್ರಿಜ್ 4 ನಂಬರಲ್ಲಿ ಇಡೋದು, ಫ್ರಿಜ್ ಟೆಂಪ್ರೇಚರು 7 ಅಂತ ಇಡೋ ಬದಲು 4 ಅಂತ ಇಡಿ. ಬೇಸಿಗೆಗೂ ಅಷ್ಟೇ ಸಾಕು, ತುಂಬ ಕೋಲ್ಡ್ ಮಾಡಿದ್ರೆ ಜಾಸ್ತಿ ತಿನ್ನುತ್ತೆ. ತಿಂಗಳಿಗೆ 50 ರೂಪಾಯಿ ಸೇವ್ ಮಾಡ್ಬೋದು. ಎರಡನೇದು ಬಂದು LED ಬಲ್ಬ್ ಪ್ಲಸ್ ನ್ಯೂ ಟ್ಯೂಬ್ ಲೈಟ್, ನೋ ಟ್ಯೂಬ್ ಲೈಟ್. ಹಾಲ್ನಲ್ಲಿ 40 ವೋಲ್ಟೇಜ್ ಟ್ಯೂಬ್ ಲೈಟ್ ಬದಲು 9 ವೋಲ್ಟ್ WLED ಬಲ್ಬ್ ಹಾಕಿ ಬೆಳಗ್ಗೆ ಸೇಮ್ ಇರುತ್ತೆ, ಬಟ್ 4 ಗಂಟೆ ಉರಿದ್ರೆ ಟ್ಯೂಬ್ ಲೈಟ್ 1 ಯೂನಿಟ್ LED 0.2 ಯೂನಿಟ್ ಮಾತ್ರ. ತಿಂಗಳಿಗೆ 80 ರೂಪಾಯಿ ಆರಾಮಾಗಿ ಸೇವ್ ಮಾಡ್ಬೋದು. ಆ್ಯಂಡ್ 3ನೇ ಟ್ರಿಕ್ ಏನಪ್ಪ ಅಂದರೆ, ಫ್ಯಾನ್ ರೆಗ್ಯುಲೇಟರ್ 3ರಲ್ಲಿ ಇಡಿ. ಫ್ಯಾನ್ ಫುಲ್ ಸ್ಪೀಡ್ 5ರಲ್ಲಿ ಹಾಕೋ ಬದಲು 3ರಲ್ಲಿ ಹಾಕಿದ್ರೆ ಗಾಳಿ ಸ್ವಲ್ಪ ಕಡಿಮೆ ಆದರೂ ಕೂಡ 5ರಲ್ಲಿ 75 ವೋಲ್ಟೇಜ್, 3ರಲ್ಲಿ 40 ವೋಲ್ಟೇಜ್ ಮಾತ್ರನೇ. ದಿನಕ್ಕೆ 8 ಗಂಟೆ ಓಡಿಸಿದ್ರೆ ತಿಂಗಳಿಗೆ 70 ರೂಪಾಯಿ ನಾವು ಆರಾಮಾಗಿ ಸೇವ್ ಮಾಡಿಸ್ಬೋದು. ಏನಪ್ಪ 50 + 80 + 70 200 ರೂಪಾಯಿ ಸೇವ್, ವರ್ಷಕ್ಕೆ 2400 ರೂಪಾಯಿ. ಆರಾಮಾಗಿ ರೂಮ್ ಬಿಟ್ಟು ಹೋಗುವಾಗ ಲೈಟ್ ಫ್ಯಾನ್ ಆಫ್ ಮಾಡಿ ನಿಮ್ಮ ಕರೆಂಟ್ ಬಿಲ್ ಸೇವ್ ಮಾಡಿ ಟ್ರಿಕ್ ಆರಾಮಾಗಿ ಮಾಡ್ಕೋಬೋದು. ಸೊ ಹೆಂಗೆ ನಾವು ಇದನ್ನು ಮಾಡಬೇಕು ಅಂತಂದರೆ, ಆ್ಯಸ್ ಯೂಶುವಲ್ ನಮಗೆ ತುಂಬಾ ಇದಿರುತ್ತಲ್ಲ, ಇಲ್ಲಾಂದ್ರೆ ಹೋಗ್ಬೇಕಾದ್ರೆ ಮಕ್ಕಳು TV ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಫ್ಯಾನ್ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. 3 ಕಡೆನೂ ರೂಮ್ಗಳಲ್ಲಿ, ಹಾಲಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಕಡೆ ಬಲ್ಬ್ ಉರಿತಾನೆ ಇರುತ್ತೆ. ಸೊ ಈವನ್ ವಾಶ್ರೂಮ್ಗಳಲ್ಲಿ ಕೂಡ ಬಲ್ಬ್ಗಳು ಉರಿತಾನೆ ಇರ್ತವೆ, ಯಾರೂ ಆಫ್ ಮಾಡಿರೋದಿಲ್ಲ. ಆವಾಗ ಏನು ಮಾಡಬೇಕಂದ್ರೆ, ನಾವೇ ನೋಡ್ಕೊಂಡು ಆಫ್ ಮಾಡ್ತಾ ಇರಬೇಕು. ಫ್ಯಾನ್ ಗಾಳಿ ಬರ್ತಾ ಇಲ್ಲ, ಸೆಕೆ ಜಾಸ್ತಿ ಆಗಿದೆ ಬಿಸಿಲಲ್ಲಿ ಅಂದ್ಬಿಟ್ಟು 5ರಲ್ಲಿ ಇಟ್ಕೊಂಡು ರಾತ್ರಿಯೆಲ್ಲ ಹಂಗೆ ಓಡಿಸ್ತಾ ಇರ್ತೀವಿ. ಫ್ರಿಜ್ ಕೂಡ ಅಷ್ಟೇ, ಕೋಲ್ಡ್ ಆಗ್ತಾ ಇಲ್ಲ ಅಂತ ಜಾಸ್ತಿ ಇದನ್ನು ತಿರುಗಿಸಿ ಬಿಟ್ಬಿಟ್ಟಿರ್ತೀವಿ. ಆವಾಗೆಲ್ಲ ಏನಾಗುತ್ತೆಪ್ಪ ಅಂದರೆ, ಕರೆಂಟ್ ಬಿಲ್ ಆ್ಯಸ್ ಯೂಶುವಲ್ ಜಾಸ್ತಿ ಬರುತ್ತೆ. ನಾವು ಮತ್ತೆ ಕರೆಂಟ್ ಬಿಲ್ ಅವ್ರನ್ನೇ ಬೈಕೊತೀರಿ, ಯಾಕೆ ಎಷ್ಟು ಜಾಸ್ತಿ ಆಗಿದೆ, ಯಾಕೆ ಎಷ್ಟು ಜಾಸ್ತಿ ಬಂದಿದೆ ಅಂತ. ಪ್ರತಿಯೊಂದೂ ಮನೆ ಹೆಂಗಸ್ರ ಕೈಯಲ್ಲೇ ಇರುತ್ತೆ ಉಳಿಸೋದು ಅಂತ. ದೊಡ್ಡವರು ಇಷ್ಟಿಲ್ದಿರ ಹೇಳೋದಿಲ್ಲ. ಸೊ ಒಂದೊಂದು ಟೈಮ್ ನಾವು ಮರ್ತೋಗಿರ್ತೀವಿ. ಪ್ರತಿಯೊಂದಕ್ಕೂ ನಾವು ಯಾವ ರೀತಿ ಸೇವ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಆರಾಮಾಗಿ ನಾವು ಸೇವ್ ಮಾಡ್ಬೋದು ಅಮೌಂಟ್ನ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಸ್ ಯೂಶುವಲ್ ಮುಗೀತು, ಸಂಜೆ ಎಲ್ಲ ಕೆಲಸ ಮಾಡಿದೆ, ಸಾಂಬಾರು ಮಾಡಿದೆ, ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಅನ್ನ ಆಗಿತ್ತು, ಸಾಂಬಾರಾಗಿತ್ತು, ಎಲ್ಲ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಇದು ಮಾಡ್ಕೊಳ್ಳೋಣ ಅಂತ ಕಸ ಎಲ್ಲ ಗುಡಿಸಿ ಏನೇನು ಸಣ್ಣ ಪುಟ್ಟ ಇದೆಲ್ಲ ಇದೆ ಮುಗಿಸ್ಕೋತಾ ಇದೆ. ಸೊ ನನಗೆ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಅಡುಗೆ ಮಾಡಿ ಊಟ ಮಾಡೋಷ್ಟ್ರೊಳಗಾಗಿ 4:45 5 ಗಂಟೆ ಎಲ್ಲ ಕೆಲಸ ಮುಗಿದ್ಬಿಟ್ಟು ತಟ್ಟೆಗೆ ಊಟ ಹಾಕೋತಾ ಇದ್ದೀನಿ ತಿನ್ನೋಣ ಅಂತ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.